ಇನ್ನು ಗಟ್ಟಿಮಳೆ ಸೀರಿಯಲ್ಲು ಸೀಸನ್ 2 ಯಾರು ತಾನು ನೋಡಿಲ್ಲ ಹೇಳಿ, ಎಲ್ಲರಿಗೂ ಕೂಡ ತುಂಬಾ ಅಚ್ಚುಮೆಚ್ಚಿನ ಸೀರಿಯಲ್ ಕೂಡ ಆಗಿತ್ತು. ಇದರಲ್ಲಿ ಸುಹಾಸಿನಿ ಪಾತ್ರ, ವೇದಾಂತ್ ಪಾತ್ರ, ಅಮೂಲ್ಯ ಪಾತ್ರ, ಆರತಿ ಪಾತ್ರ ಸಾಕಷ್ಟು ಹೆಸರು ಕೂಡ ಮಾಡಿತ್ತು. ಇನ್ನು ಇದರಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ದಂಥ ಅದ್ಭುತವಾದ ಕಲಾವಿದೆ ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಈ ಕಲಾವಿದೆ, ಏನಾಯಿತು, ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಏನೋ ಕನ್ನಡ ಸೀರಿಯಲ್ ರಂಗದ ಖ್ಯಾತ ಹಿರಿಯ ಕಲಾವಿದೆ ಕೂಡ ಆಗಿದ್ದರು. ಅಷ್ಟೇ ಅಲ್ಲದೆ ಮುಕ್ತ ಸೀರಿಯಲ್ನಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ರು. ಆಗ ಬರ್ತಿದ್ದಂಥ ಮೂಡಲ ಮನೆ ಸೀರಿಯಲ್ನಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಮಾಡಿದರು. ಅವರು ಬೇರೆ ಯಾರಲ್ಲ, ನಟಿ ಕಮಲಶ್ರೀ ಅವರು. ಏನೋ ನಟಿ ಕಮಲಶ್ರೀ ಅವರು ಇದರಲ್ಲಿ ವೇದಾಂತ್ ಅಜ್ಜಿಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ದರು. ಸದ್ಯ ಇವರಿಗೆ ಹೃದಯಾಘಾತ ಮತ್ತು ವಯಸ್ಸಾದ ಕಾಯಿಲೆಯಿಂದ ಬಳಲ್ತಿದ್ದರು. ಸುಮಾರು 6 ತಿಂಗಳಿಂದ ಕೂಡ ಇದೇ ಕಾಯಿಲೆಯಿಂದ ಬಳಲ್ತಿದ್ದಂತೆ ಇವರು ಸದ್ಯ ಕೊನೆಯ ಸೆಳೆದಿದ್ದಾರೆ. ಸದ್ಯ ಇವರಿಗೀಗ 69 ವರ್ಷ ವಯಸ್ಸಾಗಿತ್ತು. ಕೆಲವೊಂದು ವಯಸ್ಸಾದ ಕಾಯಿಲೆ ಹಾಗೂ ಹೃದಯಾಘಾತಕ್ಕೆ ಒಳಗಾಗಿ ಇಂದು ವಿಜಯನಗರದ ತಮ್ಮ ಸ್ವಗೃಹದಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಸದ್ಯ ಸೀರಿಯಲ್ ರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೇ ಕೂಡ ಹೇಳ್ಬೋದು. ಮತ್ತು ಇನ್ನು ಗಟ್ಟಿಮಡ ಸೀರಿಯಲ್ ತಂಡ ಈ ವಿಚಾರ ಕೇಳಿ ತುಂಬಾ ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಂತಿಮ ದರ್ಶನಕ್ಕೆ ಕೂಡ ಹೋಗಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು. ಏನೇ ಇರಲಿ, ನಟಿ ಕಮಲಶ್ರೀ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೀವು ಕೂಡ ನಟಿ ನೋಡಿದ್ರೆ